ಮಕ್ಕಳೇ, ನಾವು ಈಗಾಗಲೇ 8ನೇ ತರಗತಿಯಲ್ಲಿ ಒಟ್ಟಾರೆ ವಿಜ್ಞಾನ ಅಂದ್ರೇನು ಮತ್ತು ವಿಜ್ಞಾನದ ವಿವಿಧ ಶಾಖೆಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ತಾ ಬಂದಿದ್ವಿ. ಅದೇ ರೀತಿ ಈ 9ನೇ ತರಗತಿಗೆ ಸಂಬಂಧಪಟ್ಟಂತೆ ಜೀವ ವಿಜ್ಞಾನ ಅಥವಾ ಜೀವಶಾಸ್ತ್ರ ಅಂತ ಕರಿತೀವಿ. ಆ ಜೀವಶಾಸ್ತ್ರದ ಒಂದು ವಿಭಾಗದಲ್ಲಿ ಬರುವಂಥ ಮತ್ತೊಂದು ಪ್ರಮುಖ ಅಧ್ಯಾಯ ಏನಪ್ಪ ಅಂದರೆ ಜೀವದ ಮೂಲ ಘಟಕ. ಈಗ ನಾವು ಆಗಲೇ ಹಿಂದಿನ ತರಗತಿ ಜೀವ ಅಂದ್ರೇನು, ಯಾವುದಕ್ಕೆ ಜೀವಿ ಅಂತ ಕರಿತೀವಿ, ಜೀವಿ ಅಂತ ಕರಿಬೇಕಾದ್ರೆ ಅದಕ್ಕೆ ಏನೆಲ್ಲ ಸ್ವರೂಪಗಳು ಅಥವಾ ಲಕ್ಷಣಗಳಿರಬೇಕು, ಆ ಎಲ್ಲ ಲಕ್ಷಣಗಳನ್ನು ಪರಿಗಣಿಸಿ ಒಂದು ಜೀವಿ ಅಂತ ಕರಿತೀವಿ. ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಸರಿ, ಹಾಗಾದರೆ ಆ ಜೀವದ ಮೂಲ ಘಟಕ ಯಾವುದು, ಅದು ಜೀವಿ ಅಂತ ಕರೆಸ್ಕೊಳ್ಬೇಕಾದ್ರೆ ಅದರಲ್ಲಿ ಏನೆಲ್ಲ ಒಂದೇ ಒಂದು ಉಸಿರಾಟ ಇದ್ರಷ್ಟೇ ನಾವು ಜೀವಿ ಅಂತ ಕರೆಯಲ್ಲ ಅಲ್ವಾ, ಚಲನೆ ಇದ್ರಷ್ಟೇ ಜೀವಿ ಅಂತ ಕರೆಯಲ್ಲ. ಹಲವಾರು ಲಕ್ಷಣಗಳನ್ನು ಸೇರಿಸಿ ಗಮನಿಸಿ ನಾವು ಅದನ್ನು ಜೀವಿ ಅಂತ ಕರಿತೀವಿ. ಆಗ ಜೀವಿಯ ವಿವರಣೆ ಅಥವಾ ಜೀವಿಯನ್ನು ಹೇಗೆ ಅದರ ಪರಿಕಲ್ಪನೆ ಹೇಳ್ಬೋದು, ಒಂದು ಜೀವಿ ಅಂತ ಕರಿಬೇಕಾದ್ರೆ ಅದು ಉಸಿರಾಟ, ಚಲನೆ, ಆಹಾರ ಸೇವನೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ಸಂತಾನೋತ್ಪತ್ತಿ, ಬೆಳವಣಿಗೆ, ಈ ಥರ ಎಲ್ಲ ಗುಣಗಳನ್ನು ತೋರ್ಬೇಕು. ಹಾಗಿದ್ರೆ ಮಾತ್ರ ಅದು ಜೀವಿ ಅಂತ ಕರಿತೀವಿ ಅಲ್ವಾ. ಚಲನೆ ಅಂದರೆ ಎಲ್ಲೋ ಒಂದು ಪೇಪರ್ ಬಿದ್ದಿರುತ್ತೆ, ಗಾಳಿ ಬಂದ ತಕ್ಷಣ ಪೇಪರ್ ಹಾಕೊಂಡು ಹೋಗುತ್ತೆ. ಚಲನೆ ಇದ್ದ ತಕ್ಷಣ ಅದು ಜೀವಿ ಅಂತ ಕಲಿತಾ ಇಲ್ಲ. ಅದು ಜೀವಿ ಅಂತ ಕರೆಸ್ಕೋಬೇಕಾದ್ರೆ ಏನೆಲ್ಲ ಹೇಳಿರಲ್ಲ ಆ ಎಲ್ಲ ಲಕ್ಷಣಗಳನ್ನು ಅದು ಒಳಗೊಂಡಿದ್ರೆ ಮಾತ್ರ ಆ ಜೀವಿ ಅಂತ ಕರಿತೀವಿ. ಈಗ ನಾವು ಬರೋದು ಆ ಜೀವಿ ಅಥವಾ ಜೀವ ಅಂತ ನಾವೇನು ಹೇಳ್ತೀವಿ, ಅದರ ಮೂಲ ಘಟಕ ಯಾವುದು, ಯಾಕೆ ಅದರ ಮೂಲ ಘಟಕವನ್ನು ಜೀವಕೋಶ ಅಂತ ಕರಿತೀವಿ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಬರೋಣ. ಈ ಜೀವದ ಮೂಲ ಘಟಕವನ್ನು ನಾವು ಜೀವಕೋಶ ಅಥವಾ ಸೆಲ್ ಅಂತ ಕರಿತೀವಿ. ಯಾಕಪ್ಪ ಜೀವಕೋಶವನ್ನು ನಾವು ಮೂಲ ಘಟಕ ಅಂತ ಕರಿತೀವಿ? ಮತ್ತೊಂದ್ಸರಿ ಆ ಜೀವಕೋಶದ ಡೆಫಿನೇಷನ್ ಅಥವಾ ಅದರ ವಿವರಣೆ ಏನಿದೆ ಅನ್ನೋದನ್ನು ನಾವು ಗಮನಿಸ್ತಾ ಬರೋಣ. ಆ ನಂತರ ಆ ವಿವರಣೆಯನ್ನು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಆ ಜೀವಕೋಶ ಜೀವದ ಮೂಲ ಘಟಕ ಹೌದು ಅಲ್ಲ ಅನ್ನೋದನ್ನು ನಾವು ಖಚಿತಪಡಿಸ್ಕೊಳ್ಳೋಣ ಅಲ್ವಾ. ನೆನಪಿದೆ ಅಲ್ವಾ, ಹಿಂಗೆಲ್ಲ ಹೇಳ್ಕೊಡ್ತಾ ಇದ್ವಿ. ಹಿಂದಿನ ತರಗತಿ ನಿಮ್ಮ ಪ್ರಾಥಮಿಕದಲ್ಲೂ ಕೂಡ ನೀವು ಕಲಿತಿದ್ದೀರಿ ಜೀವಕೋಶ ಅಂದರೆ ಏನು, ಯಾವುದಕ್ಕೆ ನಾವು ಜೀವಕೋಶ ಅಂತ ಕರಿತೀವಿ, ಅದೆಲ್ಲದನ್ನು ತಿಳ್ಕೊಂಡಿದ್ದೀವಲ್ವಾ. ಮತ್ತೊಂದ್ಸರಿ ಡೆಫಿನೇಷನ್ ಅನ್ನ ನೆನಪು ಮಾಡ್ಕೊಂಡು ಬರೋಣ. ಒಂದು ಜೀವಿಯ ರಚನಾತ್ಮಕ, ಕಾರ್ಯಾತ್ಮಕ ಮೂಲ ಘಟಕವನ್ನು ನಾವು ಜೀವಕೋಶ ಅಂತ ಕರಿತೀವಿ ಅಲ್ವಾ. ಆ ಡೆಫಿನೇಷನ್ ಅನ್ನ ಬರ್ಕೊಳ್ಳೋದ್ರ ಜೊತೆಗೆ ಆ ಡೆಫಿನೇಷನ್ಗೆ ಹೊಂದ್ಕೊಳ್ಳೋದ್ರೆ ಆ ಜೀವಕೋಶ ಜೀವಿಯ ಮೂಲ ಘಟಕ ಹೌದು ಅಲ್ಲ ಅನ್ನೋದನ್ನ ನಾವು ಖಚಿತಪಡಿಸ್ಕೊಳ್ಳೋಣ ಅಲ್ವಾ. ಜೀವಕೋಶದ ಅರ್ಥ ಏನು? ಜೀವಿಯ ರಚನಾತ್ಮಕ, ಕಾರ್ಯಾತ್ಮಕ, ಜೀವಕೋಶ ಅಂದ್ರೆ ಏನಂತ, ಅದು ಒಂದು ಜೀವಿಯ ರಚನಾತ್ಮಕ, ಒಂದು ಜೀವಿ ರಚನೆ ಆಗ್ಬೇಕಾದ್ರೆ ಜೀವಕೋಶ ಇರಬೇಕು. ಆ ಜೀವಿಯಲ್ಲಿ ಕಾರ್ಯಗಳು ನಡೀಬೇಕಾದ್ರೆ we just listed a few series of functions which are carrying out in an organism. ನಾವೇನೀಗ ಜೀವಿ ಅಂತ ಕರಿಬೇಕಾದ್ರೆ ದೇಹದಲ್ಲಿ ಏನೆಲ್ಲ ಕೆಲಸಗಳು ನಡೀತವೆ ಅಂತ ಲೀಸ್ಟ್ ಮಾಡಿದ್ದೀವಪ್ಪ, ಪಟ್ಟಿ ಮಾಡ್ಕೊಂಡಲ್ಲ. ಉಸಿರಾಟ, ಚಲನೆ, ಆಹಾರ ಸೇವನೆ, ಬೆಳವಣಿಗೆ ಅಲ್ವಾ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ಏನೆಲ್ಲ ಗುಣಗಳನ್ನು ನಾವು ಹೇಳಿದ್ರು, ಬೆಳವಣಿಗೆ, ಇವೆಲ್ಲವೂ ಕೂಡ ನಡಿಬೇಕಾದ್ರೆ, ಆ ಎಲ್ಲ ಕಾರ್ಯಗಳು ನಡಿಬೇಕಾದ್ರೆ ಎಲ್ಲಿ ನಡೀತದೆ? ಜೀವಕೋಶದಲ್ಲೇ ನಡೀತದೆ ಅಲ್ವಾ. ಜೀವಕೋಶದಲ್ಲಿ ಅವೆಲ್ಲ ಚಟುವಟಿಕೆಗಳು ಜರುಗುವುದು. ಹಾಗಾಗಿ ನಾವೇನು ಹೇಳ್ತೀವಿ, ಜೀವಕೋಶ ಅಂದರೆ ಒಂದು ಜೀವಿಯ ರಚನೆಯಲ್ಲಿ ಮತ್ತೆ ಆ ಜೀವಿಯ ಮೇಲೆ ನಡೆಯುವಂಥ ಎಲ್ಲ ಕಾರ್ಯಗಳ ಮೂಲ ಘಟಕವೇ ಜೀವಕೋಶ. ಹಾಗಾದ್ರೆ ಆ ಒಂದು ಜೀವಿ ಇದೆ ಅಂದ್ರೆ ಆ ಜೀವಿಯ ಜೀವದ ಮೂಲ ಘಟಕ ಯಾವುದು? ಜೀವಕೋಶ ಅಂತ ಹೇಳ್ಬೋದಲ್ವ. ಹಾಗಾದ್ರೆ ಆ ಜೀವಕೋಶದ ಸ್ವರೂಪ ಹೇಗಿರುತ್ತೆ, ರಚನೆ ಹೇಗಿರುತ್ತೆ, ಆ ಜೀವಕೋಶಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪರಿಭಾಷೆಗೆ ಪದೇ ಪದೇ ಬಳಸುವಂತ ಕೆಲವೊಂದು ಟೆಕ್ನಿಕ್
ಟೆಕ್ನಿಕಲ್ ಟರ್ಮ್ಸ್ ಇರುತ್ತೆ, ಏನು ಕೆಲಸ ಮಾಡುತ್ತೆ ಅನ್ನೋದನ್ನು ಆಧರಿಸಿ ಆ ಕಾರ್ಯಕ್ಕೆ ಒಂದು ಹೆಸರನ್ನು ಕೊಟ್ಟಿರ್ತೀವಿ. ಆ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಇಡೀ ಜೀವಕೋಶ ಹೇಗೆ ಜೀವಿಯ ರಚನೆ ಮತ್ತು ಆ ಜೀವಿಯ ದೇಹದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳ ಮೂಲ ಘಟಕ ಆಗಿರುತ್ತೆ, ಅದರೊಂದಿಗೆ ಅದು ಹೇಗೆ ಜೀವದ ಮೂಲ ಘಟಕ ಅಂತ ಕರೆಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಪಡೆಯೋಣಂತೆ. ಹೌದಲ್ಲ? ಸರಿ, ಹಾಗಾದ್ರೆ ಈ ಜೀವಕೋಶ ಅಂತ ಕರಿತೀವಲ್ಲ, ಆ ಜೀವಕೋಶ ನಮ್ಮ ಕಣ್ಣಿಗೆ ಕಾಣಿಸುತ್ತಾ? ಬರೀ ಕಣ್ಣಿಗೆ ಕಾಣಿಸುತ್ತಾ? ಇಲ್ಲ, ಜೀವಕೋಶ ಬರೀ ಕಣ್ಣಿಗೆ ಕಾಣಿಸಲ್ಲ. ಹಾಗಾಗಿ ನಾವು ಹೇಗೆ ನೋಡಲಿಕ್ಕೆ ಸಾಧ್ಯ? ಸೂಕ್ಷ್ಮದರ್ಶಕದ ಸಹಾಯದಿಂದ. ಒಂದು ಜೀವಕೋಶವನ್ನು ನಾವು ಬರೀ ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ಜೀವಕೋಶವನ್ನು ನೋಡ್ಬೇಕಂತಂದ್ರೆ ನಮಗೆ ಸೂಕ್ಷ್ಮದರ್ಶಕ ಅಥವಾ ಮೈಕ್ರೋಸ್ಕೋಪ್ನ ಸಹಾಯ ಬೇಕೇ ಬೇಕಲ್ವಾ? ಅದರ ಸಹಾಯದಿಂದ ನಾವು ವೀಕ್ಷಣೆ ಮಾಡ್ತೀವಿ. ಹಾಗೆ ಈ ಸೂಕ್ಷ್ಮದರ್ಶಕಗಳಲ್ಲೂ ಕೂಡ ಬೇರೆ ಬೇರೆ ವಿಧಗಳಿದ್ದಾವೆ. ಅದರಲ್ಲೂ ನಾವೊಂದು ಜೀವಕೋಶದ ರಚನೆಯನ್ನು ನಾವು ಗಮನಿಸ್ತಾ ಬರ್ತೀವಿ ಅಂದರೆ ಸ್ವಲ್ಪ ಉನ್ನತ ಮಟ್ಟದಲ್ಲಿರುವಂಥ ಹೈಲಿ ಅಡ್ವಾನ್ಸ್ಡ್ ಆ್ಯಂಡ್ ಸಫಿಸ್ಟಿಕೇಟೆಡ್ ಮೈಕ್ರೋಸ್ಕೋಪ್ ಬೇಕು. ಸೊ ಅಲ್ಲಿ ಬಳಸುವಂಥದ್ದು ನಾವು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್, ವಿದ್ಯುತ್ ಚಾಲಿತ ಇರುವಂಥ ಒಂದು ಸೂಕ್ಷ್ಮದರ್ಶಕ ಯಂತ್ರವನ್ನು ಬಳಸ್ತೀವಿ ಅಲ್ವಾ? ಅಂತ ಒಂದು ಸೂಕ್ಷ್ಮದರ್ಶಕದ ಸಹಾಯದಿಂದ ನಾವು ಜೀವಕೋಶವನ್ನು ಗಮನಿಸ್ತಾ ಬಂದಾಗ, ಅದನ್ನು ವೀಕ್ಷಣೆ ಮಾಡ್ತಾ ಬಂದಾಗ, ಮೈಕ್ರೋಸ್ಕೋಪ್ನ ಮುಖಾಂತರ ವೀಕ್ಷಣೆ ಮಾಡಿದಾಗ ನಾವು ಜೀವಕೋಶದ 3 ಪ್ರಮುಖ ಭಾಗಗಳನ್ನು ಗುರುತಿಸ್ತಾ ಬರ್ತೀವಿ. ಮೊದಲನೇದನ್ನು ನಾವು ಕೋಶ ಪೊರೆ, ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರ ಅಂತ ಕರಿತೀವಿ. ಕೋಶ ಪೊರೆಯನ್ನು ನಾವು ಸೆಲ್ ಮೆಂಬ್ರೇನ್, ಕೋಶ ದ್ರವ್ಯವನ್ನು ನಾವು ಸೈಟೋಪ್ಲಾಸಮ್, ಕೋಶ ಕೇಂದ್ರವನ್ನು ನಾವು ನ್ಯೂಕ್ಲಿಯಸ್. ಹೀಗೆ 3 ಮುಖ್ಯ ಭಾಗಗಳನ್ನು ನಾವು ಗಮನಿಸ್ತಾ ಬರ್ತೀವಿ. ಸೊ ಈ 3 ಮುಖ್ಯ ಭಾಗಗಳು ಏನೇನು ಕೆಲಸ ಮಾಡ್ತವೆ, ಆ ಕಾರ್ಯಕ್ಕೆ ತಕ್ಕಂತೆ ಕೆಲವೊಂದು ಪದಗಳ ಪರಿಚಯ ನಮಗೆ ಇರಬೇಕು. ಉದಾಹರಣೆ, ವಿಸರಣೆ ಅಂದ್ರೇನು, ಅಭಿಸರಣೆ ಅಂದ್ರೇನು, ಕಡಿಮೆ ಸಾರತೆ ದ್ರಾವಣ, ಅತಿ ಹೆಚ್ಚು ಸಾರತೆ ದ್ರಾವಣ, ಸಮಸಾರತೆ, ಅವೆಲ್ಲವಕ್ಕೂ ಕೂಡ ಅರ್ಥ ಯಾಕೆ ಆ ರೀತಿ ಕರೀತೀವಿ. ವಿಸರಣೆ ಅಂದ್ರೇನು? ವಿಸರಣೆ ಅನ್ನೋದು ಒಂದು ಕಾರ್ಯ, ಜೀವಕೋಶ ಕಾರ್ಯಾತ್ಮಕ ಘಟಕ ಆಗಿ ಅನೇಕ ಕಾರ್ಯಗಳನ್ನು ಮಾಡುತ್ತೆ ಹೇಳಿದೆ. ಹಾಗೆ ಆ ಕಾರ್ಯಗಳು, ಜೀವಕೋಶದ ಕಾರ್ಯಗಳಲ್ಲಿ ವಿಸರಣೆ ಸಹ ಒಂದು, ಅಭಿಸರಣೆ ಇರ್ತದೆ. ಅದು ಹೈಪೋಟೋನಿಕ್ ಅಥವಾ ಐಸೋಟೋನಿಕ್ ಸೊಲ್ಯೂಷನ್ಸ್ ಜೊತೆ ಇದ್ದಾಗ ಹೆಂಗಾಗುತ್ತೆ ಅದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡೋಣ, ಆಮೇಲೆ ಅದನ್ನು ಅರ್ಥ ಮಾಡ್ಕೊಳ್ಳುತ್ತೆ. ಒಟ್ಟಾರೆ ಈ ಜೀವಕೋಶಕ್ಕೆ ಸಂಬಂಧಪಟ್ಟಂತೆ ನಾವು 3 ಮುಖ್ಯ ರಚನೆಗಳನ್ನು ಗಮನಿಸ್ತಾ ಬರ್ತೀವಿ. ಮಕ್ಕಳಿಗೆ ನಾವು ಈ ಕೋಶ ಕೇಂದ್ರದ ಹೇಗಿರುತ್ತೆ ರಚನೆ, ಮತ್ತೆ ಜೀವಕೋಶದ ಕೋಶ ದ್ರವ್ಯದಲ್ಲಿ ಎಷ್ಟೆಷ್ಟು ರಚನೆಗಳಿರ್ತವೆ, ಅದರ ಒಟ್ಟಾರೆ ಹೇಳೋದಾದ್ರೆ ಆ ಜೀವಕೋಶದ ರಚನೆ ಹೇಗಿರುತ್ತೆ ಅನ್ನೋದನ್ನು ಆಧರಿಸಿ ನಾವು ಜೀವಕೋಶವನ್ನು 2 ಗುಂಪಾಗಿ ವಿಂಗಡಿಸ್ತೀವಿ. ಅತ್ಯಂತ ಸರಳ ರಚನೆ ಹೊಂದಿದ್ದನ್ನು ಪ್ರೋಕ್ಯಾರಿಯೋಟಿಕ್, ಸ್ವಲ್ಪ ಸಂಕೀರ್ಣವಾದಂಥ ರಚನೆಯನ್ನು ಹೊಂದಿರೋದನ್ನ ಯೂಕ್ಯಾರಿಯೋಟ್ ಅಲ್ವಾ? ಹೀಗೆ ಜೀವಕೋಶವನ್ನು ನಾವೇನು ಮಾಡ್ತೀವಿ, ರಚನೆ ಆಧರಿಸಿ 2 ವಿಧಗಳಾಗಿ ವಿಂಗಡಿಸ್ತೀವಿ. 2 ವಿಧಗಳಾಗಿ ವಿಂಗಡಿಸ್ತೀವಿ ಅಥವಾ 2 ವಿಧಗಳಾಗಿ ಗಮನಿಸ್ತಾ ಬರ್ತೀವಿ. ಯಾವ್ಯಾವಪ್ಪ ಅವು? ಜೀವಕೋಶದ ಗಮನಿಸ್ರಿ, ಜೀವಕೋಶದ ರಚನೆ ಆಧರಿಸಿ 2 ವಿಧವಾಗಿ ವಿಂಗಡಿಸ್ತೀವಿ. ಅತ್ಯಂತ ಸರಳ ರಚನೆ ಇದೆ, ಅದನ್ನು ನಾವೇನಂತ ಕರಿತೀವಿ, ಪ್ರೋಕ್ಯಾರಿಯೋಟ್. ಪ್ರೋಕ್ಯಾರಿಯೋಟ್ ಜೀವಕೋಶ ಅಥವಾ ಪ್ರೋಕ್ಯಾರಿಯೋಟಿಕ್ ಸೆಲ್ ಅಂತ ಕರಿತೀವಿ. ಸ್ವಲ್ಪ ಸಂಕೀರ್ಣ ರಚನೆ ಹೊಂದಿದೆ, ಅಂತ ಜೀವಕೋಶವನ್ನು ನಾವು ಯೂಕ್ಯಾರಿಯೋಟ್.
ಜೀವಕೋಶಗಳನ್ನ ಎರಡು ಗುಂಪಾಗಿ, ಒಂದು ಪ್ರೊಕ್ಯಾರಿಯೋಟ್ ಇನ್ನೊಂದು ಯೂಕ್ಯಾರಿಯೋಟ್ ಅಂತ ವಿಂಗಡಿಸ್ತೀವಿ. ಯಾವ ಆಧಾರದ ಮೇಲೆ ವಿಂಗಡಿಸ್ತೀವಿ? ಆ ಜೀವಕೋಶದ ರಚನೆ ಹೇಗಿದೆ ಅನ್ನೋದನ್ನ ಆಧರಿಸಿ. ಆ ರಚನೆಯನ್ನ ಗಮನಿಸಬೇಕಾದ್ರೆ, ಅದರ ರಚನೆ ಹೇಗಿದೆ ಅನ್ನೋದನ್ನ ಗಮನಿಸಬೇಕಾದ್ರೆ ನಾವು ಮೊದಲು ಏನ್ ಮಾಡ್ತೀವಿ? ಆ ಕೋಶ ಕೇಂದ್ರದ ಸ್ವರೂಪ ಹೇಗಿದೆ, ಕೋಶ ಒಳಗಡೆ ಕೋಶ ದ್ರವ್ಯದಲ್ಲಿ ಎಷ್ಟೆಷ್ಟು ಕೋಶೀಯ ರಚನೆಗಳಿರ್ತದೆ, ಕೋಶದ ಒಳಗೆ ಕಂಡುಬರುವಂಥ ರಚನೆಗಳಿರ್ತವೆ, ಅವೆಲ್ಲ ಅಂಶಗಳನ್ನು ಪರಿಗಣಿಸಿ ನಾವು ಜೀವಕೋಶದ ರಚನೆ ಸರಳವಾಗಿದೆಯೋ ಸಂಕೀರ್ಣವಾಗಿದೆಯೋ ಅನ್ನೋದನ್ನು ಗಮನಿಸಿ ಆಮೇಲೆ ನಾವು ಆ ಜೀವಕೋಶಗಳನ್ನ ಎರಡು ವಿಧಗಳಾಗಿ ವಿಂಗಡಿಸ್ತೀವಿ. ಯಾವ ಜೀವಕೋಶ ಅತ್ಯಂತ ಸರಳವಾದಂಥ ರಚನೆ ಹೊಂದಿರುತ್ತೆ ಅಂತ ಒಂದು ಜೀವಕೋಶವನ್ನು ಪ್ರೊಕ್ಯಾರಿಯೋಟ್ ಅಂತ ಕರಿತೀವಿ. ಯಾವ ಜೀವಕೋಶ ಹೆಚ್ಚು ಸಂಕೀರ್ಣತೆಯನ್ನು ಹೊಂದಿರ್ತದೆ, ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಅನ್ನು ಹೊಂದಿರ್ತದೆ, ಸಂಕೀರ್ಣವಾದ ರಚನೆ, ನಿರ್ದಿಷ್ಟ ರಚನೆ ಹೊಂದಿರ್ತದೆ, ಅಂದರೆ ಹೆಚ್ಚೆಚ್ಚು ಕೋಶದ ರಚನೆಗಳಿರ್ತದೆ, ಅದರ ಕಾರ್ಯನೂ ಕೂಡ ಹೆಚ್ಚು ಸಂಕೀರ್ಣವಾಗಿರುತ್ತೆ ಅಂತ ಒಂದು ಜೀವಕೋಶವನ್ನು ಯೂಕ್ಯಾರಿಯೋಟ್ ಅಂತ ಕರೀತೀವಿ. ಇದು ಜೀವಕೋಶದ ರಚನೆಯನ್ನು ಆಧರಿಸಿ ಎರಡು ವಿಧಗಳಾಗಿ ವಿಂಗಡಿಸಬಹುದು. ಇನ್ನು ಮತ್ತೊಂದು ರೀತಿಯಾಗಿ ಜೀವಕೋಶವನ್ನು ವಿಂಗಡಿಸ್ತೀವಿ ಈ ಜೀವಕೋಶದ ಸಂಖ್ಯೆಯನ್ನು ಆಧರಿಸಿ. ಜೀವಕೋಶದ ಸಂಖ್ಯೆಯನ್ನು ಆಧರಿಸಿ ಕೂಡ ನಾವು ಎರಡು ಗುಂಪಾಗಿ ವಿಂಗಡಿಸ್ತಾ ಬರ್ತೀವಿ. ಯಾವ್ಯಾವ ಗುಂಪಾಗಿ? ಒಂದು ಜೀವಿಯ ದೇಹದಲ್ಲಿ ಒಂದೇ ಒಂದು ಜೀವಕೋಶ ಇದ್ರೆ ಅದನ್ನು ನಾವು ಏಕಕೋಶ ಜೀವಿ. ಅಲ್ಲ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಜೀವಕೋಶಗಳಿದ್ರೆ ಅಂತ ಒಂದು ಜೀವಿಯನ್ನ ನಾವೇನಂತ ಕರಿತೀವಿ? ಬಹುಕೋಶ ಜೀವಿಗಳು. ಗಮನಿಸ್ರಿ, ಇದು ಜೀವಕೋಶವನ್ನ ಎರಡು ವಿಧಾಗಿ ಮಾಡೋದು, ಅದು ಜೀವಿಗಳನ್ನ ಎರಡು ವಿಧಾಗಿ ಮಾಡೋದು. ಜೀವಿ ಮತ್ತೆ ಜೀವಕೋಶ ವ್ಯತ್ಯಾಸ ಗಮನಿಸ್ರಿ. ಜೀವಕೋಶದ ರಚನೆ ಆಧರಿಸಿ ಜೀವಕೋಶವನ್ನ ಪ್ರೊಕ್ಯಾರಿಯೋಟ್ ಯೂಕ್ಯಾರಿಯೋಟ್ ಅಂತ ಮಾಡಬಹುದು. ಆದರೆ ಆ ಜೀವಕೋಶಗಳ ಸಂಖ್ಯೆ ಆಧರಿಸಿ ಜೀವಿಯನ್ನ ಏಕಕೋಶ ಜೀವಿ ಬಹುಕೋಶ ಜೀವಿಯಾಗಿ ಮಾಡಬಹುದು ಅಲ್ಲ. ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳೋದು. ಈಗ ನಾವು ಸರಳ ರಚನೆ ಅಂತ ಕರೆದು, ಏನಪ್ಪ ಸರಳ ರಚನೆ ಅಂದ್ರೆ ಅವನ್ನ ತಿಳಿಯೋಕ್ಕಿಂತ ಮುಂಚೆ ನಾವು ಈ ಕೋಶ ಪೊರೆ, ಕೋಶ ದ್ರವ್ಯ ಮತ್ತೆ ಕೋಶ ಕೇಂದ್ರಗಳ ಅರ್ಥವನ್ನು ನಾವು ಮಾಡ್ಕೊಳ್ಳೋಣ. ಆ ನಂತರ ಆ ರಚನೆಯ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಅದಾದ್ಮೇಲೆ ಪ್ರೊಕ್ಯಾರಿಯೋಟಿಕ್ ಹೆಂಗಿರುತ್ತೆ, ಯೂಕ್ಯಾರಿಯೋಟಿಕ್ ಹೆಂಗಿರುತ್ತೆ, ಯಾವುದು ಭೂಮಿಯಲ್ಲಿ ಅಥವಾ ಭೂಮಿಯ ಮೇಲೆ ಮೊದಲಿಗೆ ಕಂಡು ಬಂದಂಥದ್ದು, ಆ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾಹಿತಿ ಪಡೆಯಲ್ವಾ. ಸೊ ಈಗ ಕೋಶ ಪೊರೆ ಅಂತ ಕರೆದು, ಏನಪ್ಪ ಕೋಶ ಪೊರೆ? ಸೆಲ್ ಮೆಂಬ್ರೇನ್. There is a membrane which encloses a cell. There is a membrane. A membrane means ಒಂದು ಪೊರೆ, ಅದು ಕೋಶವನ್ನ ಆವರಿಸಿರಬೇಕು, ಜೀವಕೋಶವನ್ನ ಸುತ್ತುವರೆದಿರಬೇಕು ಅಂತ ಒಂದು ಪೊರೆಗೆ ನಾವು ಕೋಶ ಪೊರೆ ಅಲ್ವಾ. ಕೋಶ ಪೊರೆ, a membrane which encircles the cell is called a cell membrane. Very simply we can explain what a cell membrane means. ಜೀವಕೋಶ ಅಂದ್ರೆ ಬಹಳ ಸಿಂಪಲ್ ಆಗಿ ಹೇಳ್ಬೋದಲ್ವಾ. ಪದ ಏನಿದೆ, ಈ ಪದನೇ ಕೋಶ ಪೊರೆ ಅಂದ್ರೆ ಏನು ಅನ್ನೋದನ್ನ ಅರ್ಥ ಕೊಡುತ್ತಲ್ವ. ಕೋಶ ಅಂದ್ರೆ ಏನಪ್ಪ? ಜೀವಕೋಶ. ಪೊರೆ ಅಂದ್ರೇನು? ಸುತ್ತುವರೆದಿರುವಂತ ಒಂದು ಪದರ ಅಲ್ವಾ. A layer which encloses a cell is called a cell membrane. ಪೊರೆ ಅಂದ್ರೆ ಒಂದು ಪದರ, ಒಂದು ತೆಳುವಾದಂತ ಪದರ ಜೀವಕೋಶವನ್ನು ಆವರಿಸಿರಬೇಕು ಅಂತ ಒಂದು ಪದಕ್ಕೆ ನಾವು ಕೋಶ ಪೊರೆ ಅಲ್ವಾ. ಅದಕ್ಕೆ ಒಂದು ಸರಳವಾಗಿ ಚಿತ್ರ ಬರೆದು ನಾವು ಕೋಶ ಪೊರೆ, ಕೋಶ ದ್ರವ್ಯ ಮತ್ತೆ ಕೋಶ ಕೇಂದ್ರ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನ ಪಡಿತಾ ಬರೋಣ ಅಲ್ವಾ. ನೋಡಿ, ಈಗೇನು ಹೇಳ್ತಾ ಇದ್ದೆ, ಕೋಶ ಪೊರೆ ಅಂದ್ರೇನು? ಕೋಶ ಪೊರೆ ಅಂದ್ರೆ ಸಪೋಸ್ ಇದು ಒಂದು ಪೊರೆ ಇದೆ ಅಂತ ಅನ್ಕೊಳ್ಳೋಣ. ಇದು ಜೀವಕೋಶವನ್ನ ಸುತ್ತುವರೆದಿರುವಂತ ಪೊರೆ. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ? ಕೋಶ ಪೊರೆ ಅಲ್ವಾ. ಜೀವಕೋಶವನ್ನು ಸುತ್ತುವರೆದಿರುವಂತ ಒಂದು ಪದರ ಅಥವಾ ಪೊರೆ ಕೋಶ ಪೊರೆ. ಈ ಕೋಶ ಪೊರೆಯ ಒಳಭಾಗದಲ್ಲಿ
ಒಂದು ರೀತಿಯಾದಂಥ ದ್ರವರೂಪವಾದಂಥ ವಸ್ತು ಇದು ಅಲ್ವಾ. ಇದನ್ನ ನಾವೇನಂತ ಕರಿತೇವೆ? ಕೋಶ ದ್ರವ್ಯ. ದ್ರವ್ಯ ಒಂದು ದ್ರವರೂಪವಾದಂಥ ವಸ್ತು ಎಲ್ಲಿದೆ? ಕೋಶದ ಒಳಗಿದೆ. ಕೋಶ ಅಂದ್ರೆ ಏನು? ಆ ಪೊರೆಯ ಒಳಗೆ ಆವರಿಸಿರುವಂಥ ಜಾಗ. ಒಂದು ಪೊರೆಯನ್ನು ಆವರಿಸ್ಕೊಂಡಿದೆ, ಆ ಆವರಿಸ್ಕೊಂಡಿರುವಂತಹ ಪೊರೆಯ ಒಳಗಿನ ಜಾಗ ಕೋಶ ದ್ರವ್ಯ. ಅದು ದ್ರವ ರೂಪದಲ್ಲಿರುವಂಥ ಒಂದು ವಸ್ತು. ಸಣ್ಣ ಸ್ವಲ್ಪ ವಿಸ್ಕಾಸಿಟಿ ಜಾಸ್ತಿ ಇರುವಂಥ, ಅಂದರೆ ಸ್ವಲ್ಪ ಥಿಕ್ನೆಸ್ ಎಲ್ಲ ಜಾಸ್ತಿ ಇರುತ್ತೆ. ಈಗ ಉದಾಹರಣೆಗೆ ಯಾವಾಗ ಗೊತ್ತಾಗುತ್ತೆ? ನೀವೆಲ್ಲೋ ನಡೀತಾ ಇರ್ತೀರಿ, ಬಿದ್ದಿರ್ತೀರಿ, ಬಿದ್ದಾಗ ಸ್ವಲ್ಪ ತಾಳ್ಮೇಲೆ ಏನಾಗುತ್ತೆ, ನಿಮ್ಮ ಸ್ಕ್ರಾಚಸ್ ಅಥವಾ ಕೆರೆದಿರುತ್ತಲ್ಲ ಆ ಜಾಗದಲ್ಲಿ ಏನಾಗುತ್ತೆ, ಸ್ವಲ್ಪ ನೀರಿನಂತ ಬಂದಿರ್ತಲ್ಲ, ನೀರಿನಂತ ಅಂಶ ಬಂದಿರ್ತಾರೆ. ನಾವು ಮುಟ್ಟಂತ ಬಳಸುವಂಥ ನೀರಿಗೂ ಇದಕ್ಕೂ ಮುಟ್ಟಿದಾಗ ಏನಾಗುತ್ತೆ, ಸ್ವಲ್ಪ ಮಂದ ಇರುತ್ತಲ್ಲ. ಸೊ ಆ ರೀತಿ ವಿಸ್ಕಾಸಿಟಿ ಜಾಸ್ತಿ ಇರುವಂಥ ಒಂದು ದ್ರವ ಆ ಕೋಶ ಪೊರೆಯ ಒಳಗಿರುತ್ತೆ. ಆ ಸೂಕ್ಷ್ಮವಾದಂಥ ಕೋಶ ಪೊರೆಯ ಒಳಗಿರುವಂತಹ ದ್ರವ್ಯವನ್ನು ಕೋಶ ದ್ರವ್ಯ ಅಂತ ಕರಿತೀವಿ. ಈ ಕೋಶ ದ್ರವ್ಯದಲ್ಲಿ ಪ್ರಮುಖವಾಗಿ ಕಂಡುಬರುವಂಥ ಒಂದು ರಚನೆ ಯಾವುದಪ್ಪ ಅಂದ್ರೆ ಅದನ್ನು ನಾವು ಕೋಶ ಕೇಂದ್ರ ಅಂತ ಕರಿತೀವಿ. ಒಂದು ಮುಖ್ಯವಾಗಿರುವಂಥ ರಚನೆ ಇರುತ್ತೆ. ಆ ರಚನೆಯನ್ನು ನಾವೇನಂತ ಕರಿತೀವಿ? ಕೋಶ ಕೇಂದ್ರ. ಕೋಶ ಪೊರೆಯ ಒಳಭಾಗದಲ್ಲಿ ಒಂದು ಪ್ರಮುಖವಾಗಿರುವಂತಹ ಡಾಮಿನೆಂಟ್ ಆಗಿ ಕಾಣುವಂಥ ಒಂದು ರಚನೆ ಇರುತ್ತೆ. ಅದನ್ನು ನಾವು ಕೋಶ ಕೇಂದ್ರ ಅಂತ ಕರಿತೇವೆ. ಕೇಂದ್ರ ಅಂದ್ರೇನು? ಮುಖ್ಯ ರಚನೆ. ಎಲ್ಲಿಯ ಮುಖ್ಯ ರಚನೆ? ಆ ಕೋಶ ಅಂದ್ರೆ ಜೀವಕೋಶದ ಒಳಗಿರುವಂತಹ ಒಂದು ಮುಖ್ಯವಾಗಿರುವಂತಹ ರಚನೆ ಕೋಶ ಕೇಂದ್ರ. ಅದರ ಜೊತೆಯಲ್ಲಿ ಇನ್ನು ಅನೇಕ ಕೋಶದ ರಚನೆಗಳು ಕಂಡುಬರುತ್ತೆ ಅಲ್ವಾ. ಇನ್ನು ಅನೇಕ ಕೋಶದ ರಚನೆಗಳು ಕಂಡುಬರುತ್ತೆ. ಈ ಎಲ್ಲ ಕೋಶ ರಚನೆಗಳನ್ನು ನಾವು ಕಣದಂಗಗಳು ಅಂತ ಕರಿತೀವಿ. ಆ ಪದವನ್ನು ಹೇಳಿಲ್ಲ, ಆದರೆ 3 ಮುಖ್ಯ ರಚನೆಗಳು ಯಾವಪ್ಪ ಅಂದ್ರೆ ಕೋಶ ಪೊರೆ, ಕೋಶ ದ್ರವ್ಯ, ಕೋಶ ಕೇಂದ್ರ ಅಲ್ವಾ. ಈ ಜೀವಕೋಶದ ಒಳಗೆ ಕಂಡುಬರುವಂತಹ ಎಲ್ಲಾ ಕೋಶದ ರಚನೆಗಳನ್ನು ನಾವು ಕಣದಂಗಗಳು ಅಥವಾ ಸೆಲ್ಯುಲರ್ ಆರ್ಗನಲ್ಸ್ ಅಂತ ಕರಿತೀವಿ. ಔಟ್ ಆಫ್ ವಿಚ್ ದ ಮೇಜರ್ ಒನ್ ಈಸ್ ದ ನ್ಯೂಕ್ಲಿಯಸ್. ಕಣದಂಗಗಳಲ್ಲಿ ಅರ್ಥ ಆಯ್ತಾ? ನಾವೊಂದು ಪದ ಹೇಳಿದ್ವಿ, ಏನು? ಕಣದಂಗಗಳು. ಅಥವಾ ಅದನ್ನು ನಾವು ಸೆಲ್ಯುಲರ್ ಆರ್ಗನಲ್ಸ್ ಅಂತ ಕರೀತೀವಿ. ಸೆಲ್ಯುಲರ್ ಆರ್ಗನಲ್ಸ್ ಅಥವಾ ಕಣದಂಗಗಳು ಅಂದ್ರೇನು? ಜೀವಕೋಶದ ಒಳಗೆ ಅಂದ್ರೆ ಕೋಶ ದ್ರವ್ಯದಲ್ಲಿ ಕಂಡುಬರುವಂತಹ ಕೋಶದ ರಚನೆಗಳಿಗೆ ನಾವು ಸೆಲ್ಯುಲರ್ ಆರ್ಗನಲ್ಸ್ ಅಥವಾ ಕಣದಂಗಗಳು ಅಂತ ಕರೀತೇವೆ ಅಲ್ವಾ. ಆ ಕಣದಂಗಗಳಲ್ಲಿ ಅತ್ಯಂತ ಪ್ರಮುಖವಾಗಿರೋದು ಒಂದು ಕೋಶ ಕೇಂದ್ರ. ಕೇಂದ್ರ ಅಂದ್ರೆ ಪ್ರಮುಖವಾಗಿರುವಂಥದ್ದು, ಆ ಕೋಶದ ಪ್ರಮುಖ ರಚನೆ. ಯಾಕೆ ಪ್ರಮುಖ ರಚನೆ? ಬೇರೆ ಎಲ್ಲವುಗಳಿಗಿಂತ ಇದನ್ನೇ ಯಾಕೆ ಪ್ರಮುಖ ರಚನೆ ಅಂತ ಕರಿತೀವಿ ಅನ್ನೋದನ್ನ ಈ ಕೋಶ ಕೇಂದ್ರಗಳ ಮತ್ತೆ ಕೋಶ ಕೇಂದ್ರದ ರಚನೆಗಳು, ಕಣದಂಗಗಳ ಕಾರ್ಯಗಳನ್ನು ತಿಳಿತಾ ಬರ್ತೀವಲ್ಲ, ಅವಾಗ ಗಮನಿಸಿ ಈ ಎಲ್ಲಾ ಕಣದಂಗಗಳಿಗಿಂತ ಅತಿ ಹೆಚ್ಚು ಮುಖ್ಯವಾಗಿರುವಂಥ ಕಾರ್ಯ ಈ ಕೇಂದ್ರ ಭಾಗದಲ್ಲಿ ಏನಾಗುತ್ತೆ, ಅದಕ್ಕೆ ಅದನ್ನ ಕೋಶದ ಕೇಂದ್ರ, ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತ ಕರೀತೇವೆ ಅಲ್ವಾ. ಈಗ ಇಷ್ಟನ್ನ ತಿಳಿದಾದ್ಮೇಲೆ ನಾವು ಮತ್ತೆ ಈಗ ಬರೋಣ ಸರಳ ರಚನೆ, ಸಂಕೀರ್ಣ ರಚನೆ ಅಲ್ವಾ. ಸರಳ ರಚನೆ ಅಂದ್ರೆ ಏನು ಅಂದ್ರೆ ಕೋಶ ಪೊರೆ, ಕೋಶ ದ್ರವ್ಯ ಏನಿರಲ್ಲ ಅಂತ ಇರುತ್ತೆ. ಯಾವುದೇ ಜೀವಕೋಶ ಅಂತ ಕರೀಲಿ, ಕೋಶ ಪೊರೆ, ಕೋಶ ಕೇಂದ್ರ, ಕೋಶ ದ್ರವ್ಯ ಮತ್ತೆ ಕೋಶ ಕೇಂದ್ರ ಇರುತ್ತೆ. ಆದರೆ ಅವುಗಳ ರಚನೆ ಸಂಕೀರ್ಣ, ನಾವು ಸರಳ ಅನ್ನೋದನ್ನ ಆಧರಿಸಿ ಪ್ರೊಕ್ಯಾರಿಯೋಟ್, ಯೂಕ್ಯಾರಿಯೋಟ್ ಅಂತ ಕರೀತೇವೆ ಅಲ್ವಾ. ಈ ಪ್ರೊಕ್ಯಾರಿಯೋಟ್ ಅಲ್ಲಿ ಹಿಂಗಿರುತ್ತಪ್ಪ, ಕೋಶ ಪೊರೆ ಇರುತ್ತೆ. ಆ ಕೋಶ ಪೊರೆಯಲ್ಲಿ ಈ ಕೋಶ ಕೇಂದ್ರ ಇರುತ್ತಲ್ಲ, ಆ ಕೋಶ ಕೇಂದ್ರಕ್ಕೆ ಯಾವುದೇ ನಿರ್ದಿಷ್ಟ ಪೊರೆ ಇರೋದಿಲ್ಲ. ಕೋಶ ಕೇಂದ್ರ ಹಿಂಗೆ ಕೋಶ ಪೊರೆಯನ್ನು ಸುತ್ತುವರಿದಿರುವಂತ ಒಂದು ಪೊರೆ ಇದೆಯಲ್ಲ, ಆ ತರ ಈ ಕೋಶ ಕೇಂದ್ರವನ್ನು ಸುತ್ತುವರಿದಿರುವಂತ ಯಾವುದೇ ನಿರ್ದಿಷ್ಟವಾದಂತಹ ಪೊರೆ ಇರೋದಿಲ್ಲ. ಅದು
ಪ್ರೊಕ್ಯಾರಿಯೋಟ್ನ ಮೊದಲನೇ ಲಕ್ಷಣ. ಅದಾದ ನಂತರ ಕಣದಂಗಗಳಿದಾವಲ್ಲ, ಇತರೆ ಕಣದಂಗಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತೆ. ಹಾಗಾಗಿ ಅದು ಸರಳ ರಚನೆಯನ್ನು ಹೊಂದಿರೋದ್ರಿಂದ ಅದನ್ನು ಪ್ರೊಕ್ಯಾರಿಯೋ ಅಂತ ಕರಿತೇವೆ. ಪ್ರೋ ಮತ್ತೆ ಕ್ಯಾರಿಯೋಟ್. ಪ್ರೋ ಅಂದ್ರೆ ಮೊದಲು, ಫಸ್ಟ್. ಕ್ಯಾರಿಯೋಟ್ ಅಂದ್ರೆ ಜೀವಕೋಶ. ಎಲ್ಲಿ ಮೊದಲನೇ ಜೀವಕೋಶ? ಭೂಮಿಯ ಮೇಲೆ ಮೊದಲು ಉಗಮವಾದಂತಹ, ಮೊದಲು ಸೃಷ್ಟಿಯಾದಂತಹ ಜೀವಕೋಶ ಪ್ರೊಕ್ಯಾರಿಯೋಟ್. ಅದು ಆಬ್ವಿಯಸ್ಲಿ ಸರಳವಾದಂತಹ ರಚನೆಯನ್ನ ಹೊಂದಿರುತ್ತೆ ಅಲ್ವಾ. ಅದಾದ ನಂತರ ಈ ಪ್ರೊಕ್ಯಾರಿಯೋಟಿಕ್ ಜೀವಕೋಶಗಳು ನಿಧಾನವಾಗಿ ವಿಕಾಸ ಆಗ್ತಾ, ರಚನೆಯಲ್ಲಿ ಬದಲಾವಣೆ ಆಗ್ತಾ ಏನಾಯ್ತದು, ಆ ಕೋಶ ಕೇಂದ್ರ ಐತಲ್ಲ, ಆ ಕೋಶ ಕೇಂದ್ರದ ಸುತ್ತ ಒಂದು ಸ್ಪಷ್ಟವಾದಂತ ನಿರ್ದಿಷ್ಟವಾದಂತ ಪೊರೆ ಬರಲಿಕ್ಕೆ ಶುರುವಾಯಿತು. ಕೋಶೀಯ ರಚನೆಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಹೋಯಿತು. ಇದರ ಕಾರ್ಯಕ್ಷಮತೆ ಕೂಡ, ಕಾರ್ಯದ ವ್ಯಾಪ್ತಿಯೂ ಕೂಡ ಸಂಕೀರ್ಣ ಆಗ್ತಾ ಹೋಯಿತು. ಅವಾಗ ಈ ಪ್ರೊಕ್ಯಾರಿಯೋಟಿಕ್ ಇದ್ದಂಥದ್ದು ನಿಧಾನವಾಗಿ ಸಂಕೀರ್ಣ ಲಕ್ಷಣವನ್ನು ಪಡ್ಕೊಳ್ತಾ ಯೂಕ್ಯಾರಿಯೋಟಿಕ್ ಜೀವಕೋಶ ಆಯಿತು. ಯು ಅಂದ್ರೆ ನಂತರ, ಕ್ಯಾರಿಯೋಟ್ ಅಂದ್ರೆ ಜೀವಕೋಶ. ನಂತರ ಬಂದಂತ ಜೀವಕೋಶ ಅಂದ್ರೆ ಪ್ರೊಕ್ಯಾರಿಯೋಟ್ ನಂತರ ಬಂದಂತ ಜೀವಕೋಶ. ಈಗ ಇದರ ರಚನೆ ವ್ಯತ್ಯಾಸ ಹೇಗಿದೆ ಅಂತ ಗೊತ್ತಾಯ್ತು ತಾನೆ. ಇದು ಸರಳವಾಗಿರುತ್ತೆ, ಇದು ಸಂಕೀರ್ಣ ಆಗಿದೆ. ಹೇಗೆ ಸರಳ, ಹೇಗೆ ಸಂಕೀರ್ಣ ಗಮನಕ್ಕೆ ಬಂತು ತಾನೆ. ಇನ್ನೊಂದ್ಸರಿ ನೆನ್ಸೋಣ. ಹೇಗೆ ಪ್ರೊಕ್ಯಾರಿಯೋಟಿಕ್ ಸರಳ ರಚನೆ ಇದೆ, ಯೂಕ್ಯಾರಿಯೋಟಿಕ್ ಸಂಕೀರ್ಣ ರಚನೆಯನ್ನು ಹೊಂದಿದೆ ಅನ್ನೋದನ್ನ ಗಮನಿಸೋಣವಾ. ನೋಡಿ, ಅದನ್ನ ತಿಳ್ಕೋಬೇಕಾದ್ರೆ ಮತ್ತೆ ನಾವು ಜೀವಕೋಶದ ಮುಖ್ಯ ರಚನೆಗಳ ಬಗ್ಗೆ ಮಾಹಿತಿ ಪಡ್ಕೋಬೇಕು. ಜೀವಕೋಶದ 3 ಮುಖ್ಯ ರಚನೆಗಳ ಕೋಶ ಪೊರೆ, ಕೋಶ ದ್ರವ್ಯ, ಕೋಶ ಕೇಂದ್ರ ಅಲ್ವಾ. ಕೋಶ ಪೊರೆ ಎನ್ನುವುದು ಒಂದು ಜೀವಕೋಶದ ಜೀವಕೋಶವನ್ನು ಸುತ್ತುವರೆದಿರುವಂತಹ ಒಂದು ತೆಳುವಾದಂತಹ ಪೊರೆ, ಪದರಕ್ಕೆ ನಾವು ಕೋಶ ಪೊರೆ, a thin membrane which encloses the cell is called a cell membrane. ಆ ಕೋಶ ಪೊರೆಯ ಒಳಭಾಗದಲ್ಲಿ ಒಂದು ದ್ರವ ರೂಪದ ವಸ್ತು ಕಂಡು ಬರುತ್ತಲ್ಲ, ಅದನ್ನು ನಾವು ಕೋಶ ದ್ರವ್ಯ ಅಂತ ಕರೀತೀವಿ. ನೆನ್ಪಿಟ್ಕೊಳ್ಳಿ, ಕೋಶ ದ್ರವ್ಯ. ಸೈಟೋಪ್ಲಾಸಂ. ಸೈಟೋ ಮೀನ್ಸ್ ಸೆಲ್, ಪ್ಲಾಸಂ ಮೀನ್ಸ್ ಲಿಕ್ವಿಡ್ ಅಲ್ವಾ. ಕೋಶದ ಒಳಗೆ ಕಂಡು ಬರುವಂತ ದ್ರವ. ಮುಂದೆ ಈ ಕೋಶ ಕೇಂದ್ರವನ್ನು ಓದ್ಬೇಕಂದ್ರೆ ಮತ್ತೆ ಹೇಳ್ತೀವಿ, ಕೋಶ ಕೇಂದ್ರ ದ್ರವ್ಯ. ನೋಡಿ, ಕೋಶ ಕೇಂದ್ರ ದ್ರವ್ಯ ಅಂದ್ರೆ ಕೋಶ ಕೇಂದ್ರದ ಒಳಗೆ ದ್ರವ ಇರುತ್ತೆ, ಅಂದ್ರೆ ಕೋಶ ಕೇಂದ್ರ ದ್ರವ್ಯ ಅಲ್ವಾ. ಈ ರೀತಿ ಬರುತ್ತೆ. ಹಂಗಾಗಿ ಈ ಪದಗಳನ್ನ ಗಮನಿಸ್ತಾ ಬಹಳ ಎಚ್ಚರಿಕೆಯಿಂದ ಗಮನಿಸ್ತಾರೆ, ಅರ್ಥ ಆಗುತ್ತೆ. ಸೊ ಈಗ ಕೋಶಕ್ಕೆ ಪೊರೆಯ ಒಳಗಿದ್ದು ಕೋಶ ದ್ರವ್ಯದ ಬಗ್ಗೆ ತಿಳಿಸಿದ್ವಿ. ಕೋಶ ಪೊರೆಯ ಒಳಭಾಗದಲ್ಲಿರುವಂತಹ ದ್ರವ ರೂಪದ ವಸ್ತು ಕೋಶ ದ್ರವ್ಯ. ಇನ್ನು ಇಡೀ ಕೋಶ ದ್ರವ್ಯದಲ್ಲಿ ಒಂದು ಮುಖ್ಯವಾಗಿರುವಂತಹ ಪ್ರಮುಖ ಕೇಂದ್ರವಾಗಿರುವಂತಹ ರಚನೆ ಇರುತ್ತೆ. ಅದು ಕೋಶದ ಕೇಂದ್ರ ರಚನೆ ಆಗಿದ್ದರಿಂದ ಅದನ್ನ ಕೋಶ ಕೇಂದ್ರ, ಅದನ್ನ ನ್ಯೂಕ್ಲಿಯಸ್ ಅಂತ ಕರೀತೇವೆ ಅಲ್ವಾ. ಸೊ ಈ ನ್ಯೂಕ್ಲಿಯಸ್ ನ ರಚನೆ ಹೇಗಿರುತ್ತೆ, ಕೋಶ ಪೊರೆಯ ಒಳಭಾಗದಲ್ಲಿ ಎಷ್ಟೆಲ್ಲ ರಚನೆಗಳಿರುತ್ತೆ ಅಂದ್ರೆ ಕಣದಂಗಗಳಿರ್ತವೆ ಅನ್ನೋದನ್ನು ಆಧರಿಸಿ ಅದರ ರಚನೆ ಸರಳನೋ ಸಂಕೀರ್ಣ ಅನ್ನೋದನ್ನು ನಾವು ಗಮನಿಸ್ತಾ ಬರ್ತೀವಿ, ಹೌದಲ್ಲ. ಈ ಕೋಶ ಕೇಂದ್ರ ಸ್ಪಷ್ಟವಾದಂತ ಪೊರೆ ಇರೋದಿಲ್ಲ. ಕೆಲವೇ ಸಂಖ್ಯೆಯ ಬಹಳಷ್ಟು ಕಡಿಮೆ ಪ್ರಮಾಣದ ಕೋಶದ ರಚನೆಗಳು ಅಂದ್ರೆ ಕಣದಂಗಗಳು ಇರ್ತವೆ. ಅಂತರ್ಜೀವಕೋಶ ಸರಳ ರಚನೆಯನ್ನು ಹೊಂದಿದ್ದು, ಅದಕ್ಕೆ ಪ್ರೊಕ್ಯಾರಿಯೋಟ್ ಅಂತ ಕರೀತೀವಿ. ಯಾವ ಜೀವಕೋಶದ ಕೋಶ ಕೇಂದ್ರ, ಯಾವ ಜೀವಕೋಶದ ಕೋಶ ಕೇಂದ್ರ ಒಂದು ಸ್ಪಷ್ಟವಾದಂಥ ಪೊರೆಯನ್ನು ಹೊಂದಿರುತ್ತದೆ. ಸ್ಪಷ್ಟವಾದಂಥ ಪೊರೆಯನ್ನು ಹೊಂದಿರುವಂತಹ ಕೋಶ ಕೇಂದ್ರ ಸಂಕೀರ್ಣ ರಚನೆಗೆ ಇರುತ್ತೆ. ಅದರಲ್ಲಿ ಈ ಕೋಶದ ರಚನೆಗಳ ಸಂಖ್ಯೆನೂ ಕೂಡ, ಕಣದಂಗಗಳ ಸಂಖ್ಯೆನೂ ಕೂಡ ಜಾಸ್ತಿ ಇರುತ್ತೆ. ಅವೆಲ್ಲ ಜಾಸ್ತಿ ಆದ್ರೆ ಅದರ ಕಾರ್ಯನೂ ಕೂಡ ಸಂಕೀರ್ಣವಾಗಿ ಇದ್ದೇ ಇರುತ್ತಲ್ವ. ಈ ರೀತಿ ಸಂಕೀರ್ಣವಾಗಿರೋ ರಚನೆಯನ್ನು ಹೊಂದಿರುವಂತಹ ಜೀವಕೋಶವನ್ನು ನಾವು ಯೂಕ್ಯಾರಿಯೋಟ್ ಅಂತ ಕರೀತೀವಿ ಅಲ್ವಾ. ಬಹಳಷ್ಟು ಮಟ್ಟಿಗೆ ಏಕಕೋಶ ಜೀವಿಗಳಲ್ಲಿ ಅಥವಾ ಈ ಪ್ರೋಟೋಜೋವನ್ಸ್, ಅಧೀಮ ಜೀವಿಗಳು ಅಂತ ಕರೀತೀವಿ, ಅವರಲ್ಲಿ
ಕಂಡುಬರುವಂಥದ್ದು ಪ್ರೊಕ್ಯಾರಿಯೋಟಿಕ್ ವಿಧದ ಜೀವಕೋಶ. ಸ್ವಲ್ಪ ಸಂಕೀರ್ಣ ರಚನೆಯನ್ನು ಹೊಂದಿರುವಂಥದ್ದು ಅವೆಲ್ಲವೂ ಕೂಡ ಯೂಕ್ಯಾರಿಯೋಟಿಕ್ ಜೀವಕೋಶವನ್ನು ಹೊಂದಿರ್ತದೆ. ನಾವೆಲ್ಲ ಯೂಕ್ಯಾರಿಯೋಟಿಕ್ ಜೀವಕೋಶವನ್ನು ಹೊಂದಿರುವಂಥದ್ದು ಅಲ್ವಾ. ಸೊ ಈಗ ಜೀವಕೋಶಕ್ಕೆ ಸಂಬಂಧಪಟ್ಟಂತೆ ಕೋಶದ ಪರಿಚಯವನ್ನು ಮಾಡ್ಕೊಳ್ತಾ ಬಂದಿದೆ. ಅದೆಲ್ಲ ಇನ್ನೊಂದ್ಸರಿ ಜ್ಞಾಪಿಸ್ಕೊಳ್ತಾ ಬರೋಣ. ಜ್ಞಾಪಿಸ್ಕೊಂಡು ನಂತರ ಈ ಜೀವಿಯ ರಚನಾತ್ಮಕ ಕಾರ್ಯಾತ್ಮಕ ಮೂಲ ಘಟಕವನ್ನ ಜೀವಕೋಶ ಅಂತ ಕರಿತೀವಿ. ಅಂದ್ರೆ ಜೀವದ ಮೂಲ ಘಟಕ ಯಾವುದು? ಜೀವಕೋಶ. ಯಾಕೆ ಜೀವಿಯ ರಚನಾತ್ಮಕ ಕಾರ್ಯಾತ್ಮಕ ಮೂಲ ಘಟಕ ಅಂತ ಕರಿತೀವಿ ಅನ್ನೋದನ್ನ ನಾವು ಗಮನಿಸ್ತಾ ಬರೋಣ. ಈಗ ಒಂದು ಜೀವಿ ಅಂತ ಕರಿಬೇಕಾದ್ರೆ ಅದೇನಾಗಬೇಕು? ಯಾರಿಂದ ಮಾಡಲ್ಪಟ್ಟಿರಬೇಕು? ಇಟ್ಟಿಗೆ, ಕಲ್ಲು, ಮಣ್ಣು ಮಾಡಿರ್ತದ? ಇಲ್ಲ. ಯಾರಿಂದ ಮಾಡಿರ್ಬೇಕು? ಒಂದು ಜೀವಕೋಶ. ಜೀವಿ ಅಂತ ಕರಿಬೇಕಾದ್ರೆ ಜೀವಕೋಶದಿಂದನೇ ಮಾಡಿರ್ಪಟ್ಟಿರೋದು. ಜೀವಕೋಶದಿಂದಲೇ ಜೀವಿ ಅಂತ ಕರೆಯಬೇಕಾಗುತ್ತಾ? ಇಲ್ಲ. ಹಾಗಾಗಿ ಒಂದು ಜೀವಿ ರಚನೆ ಆಗ್ಬೇಕಪ್ಪ ಅಂದ್ರೆ ಅದರಲ್ಲಿ ಜೀವಕೋಶ ಇರಲೇಬೇಕು. ಹಾಗಾಗಿ ಆ ಜೀವಕೋಶವನ್ನ ಜೀವಿಯ ರಚನಾತ್ಮಕ ರಚನೆಯಲ್ಲಿ ಮುಖ್ಯವಾಗಿರುವಂತಹ ಘಟಕ. ಆ ಜೀವಕೋಶ ಅನೇಕ ಕಾರ್ಯಗಳನ್ನು ಮಾಡುತ್ತೆ. ಉಸಿರಾಟದ ಕಾರ್ಯ, ಆಹಾರ ಸೇವನೆ, ಜೀವಿಸುವುದು, ಬೆಳವಣಿಗೆ, ಸಂತಾನೋತ್ಪತ್ತಿ ಏನೆಲ್ಲ ಇದ್ದಾವೆ ಜೀವಿಯ ಲಕ್ಷಣಗಳು. ಆ ಜೀವಿಯ ಎಲ್ಲಾ ಕಾರ್ಯಗಳನ್ನ ಆ ಜೀವಕೋಶದಿಂದಲೇ ನಿರ್ವಹಣೆ ಆಗುತ್ತೆ. ಹಾಗಾಗಿ ಅದನ್ನ ಕಾರ್ಯಾತ್ಮಕ ಮೂಲ ಘಟಕ ಅಂತ ಕರೀತೇವೆ. ಹೌದಲ್ಲ? ಇನ್ನು ಜೀವಕೋಶಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಮಾಹಿತಿ ಪಡ್ಕೊಂಡ್ವಿ. ಈಗ ನಾವು ಈ ಜೀವಕೋಶದ ಮುಖ್ಯ ಘಟಕಗಳೇನಿದ್ದಾವೆ ಅದರಲ್ಲಿ ಒಂದು ಪ್ರಮುಖವಾಗಿರೋದು ಕೋಶ ಪೊರೆ. ಆ ಕೋಶ ಪೊರೆ ಏನೇನು ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳಿಬೇಕಪ್ಪ ಅಂದ್ರೆ ನಮಗೆ ಈ ಒಂದು ಕೆಲವು ಪದಗಳ ಪರಿಚಯವನ್ನು ನಾವು ಮಾಡ್ಕೊಳ್ಳೋಣ. ಅದರಲ್ಲೂ ವಿಶೇಷವಾಗಿ ಈ ವಿಸರಣೆ ಮತ್ತೆ ಅಭಿಸರಣೆ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳಬೇಕು. ಡಿಫ್ಯೂಷನ್ ಅಂಡ್ ಆಸ್ಮೋಸಿಸ್. ಇದಕ್ಕೆ ಒಂದು ಸರಳವಾಗಿರುವಂಥ ಒಂದು ನಿದರ್ಶನವನ್ನು ಹೇಳ್ತಾ ಬರೋಣ ಅಲ್ವಾ. ಸಾಮಾನ್ಯವಾಗಿ ನಾವೆಲ್ಲ ರೈತರ ಕುಟುಂಬದಿಂದಲೇ ಬಂದಿರೋದಲ್ವಾ. ಹಾಗಾಗಿ ನಾವು 8 ಗಂಟೆ ತನಕ ಮಲಗಿದ್ರೆ ಬಿಡಲ್ಲ ಮನೆ. ಕಡೆ ಪಕ್ಷ ನಾವು 6 ಗಂಟೆಗೆ ಎದ್ದೇಳಬೇಕಲ್ವಾ. ಅದರಲ್ಲೂ ವಿಶೇಷವಾಗಿ ಈ ವಾರದ ದಿನಗಳು ಕೆಲವು ಮನೆಗೆ ಸೋಮವಾರ ವಾರ ಮಾಡ್ತಾರೆ, ಕೆಲವರು ಶನಿವಾರ, ಭಾನುವಾರ ಬೇರೆ ಬೇರೆ ದಿನ ಮಾಡ್ತಾರೆ. ಅವತ್ತಿನ ದಿನ ಏನು ಮಾಡ್ತಾರೆ ಅವರು? ಪ್ರತಿದಿನಕ್ಕಿಂತ ಮುಂಚಿತವಾಗಿ ಪೂಜೆ ಮಾಡ್ತಾರಲ್ವಾ. 6 ಗಂಟೆಗೆ ಪೂಜೆ ಮಾಡಿ ಉತ್ಪತ್ತಿ ಹಚ್ಕೊಂಡ್ಬಿಡ್ತಾರಲ್ವ. ನಮಗೆ ಅವ್ರ ಮನೆಗೆ ನಾವು ಮಲಗಿರ್ತೀವಿ 6 ಗಂಟೆಗೆ ನಾವು ಮಲಗಿದ್ರು ಕೂಡ ನಮ್ಗೆ ಗೊತ್ತಾಗುತ್ತೆ ಉತ್ಪತ್ತಿ ಹಚ್ಚಿದೆ. ಹೆಂಗೆ ಗೊತ್ತಾಗುತ್ತೆ? ವಾಸನೆ ಬರುತ್ತೆ ಬೆಳಿಗ್ಗೆ ಅಲ್ವಾ. ಹೆಂಗೆ ವಾಸನೆ ಬರುತ್ತಪ್ಪ? ಫಸ್ಟೇ ನಮಗೆ ಬರುತ್ತೆ ವಾಸನೆ? ಇಲ್ಲ. ಫಸ್ಟ್ ಯಾರ ಮನೆಯಲ್ಲಿ ಉತ್ಪತ್ತಿ ಹಚ್ಚಿರ್ತಾರೆ ಆ ಉತ್ಪತ್ತಿ ಹಚ್ಚಿದಂಥ ಮನೆಯಲ್ಲಿ ವಾಸನೆ ಇರುತ್ತೆ ಅಲ್ವಾ. ಆಮೇಲೆ ನಿಧಾನವಾಗಿ ಆ ವಾಸನೆ ಏನಾಗುತ್ತೆ? ಸ್ವಲ್ಪನೇ ಇಲ್ಲಿಂದ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಅಲ್ವಾ. ನೋಡ್ಮನೆ ಕೂತಲ್ಲಿ ಬರುತ್ತೆ, ನೋಡ್ಮನೆಯಿಂದ ಆಮೇಲೆ ಹೊರಗೆ ಬರುತ್ತೆ, ನಮಗೂ ಬರುತ್ತೆ ಅಲ್ವಾ. ಅವಾಗ ಏನನ್ಸುತ್ತೆ ನಮಗೆ? ನೋಡೋಣ ಮನೆಗೆ ಪೂಜೆ ಮಾಡ್ತಾರೆ. ಆ ಗಂಟೆ ಹೊಡೆದು ಬಡಿ ನಮ್ಗೆ ಅವಾಗ ಗೊತ್ತಾಗುತ್ತಲ್ಲ. ಇದರಿಂದ ಏನು ಗೊತ್ತಾಗುತ್ತೆ ನಮಗೆ? ವಿಸರಣೆ ಅಂದರೆ ಹೆಚ್ಚಿನ ಸಾಂದ್ರತೆಯಿಂದ ಕಣಗಳು ಹೆಚ್ಚಿನ ಸಾಂದ್ರತೆಯಿಂದ ಇಲ್ಲಿ ವಾಸನೆ ಕಣಗಳು ಜಾಸ್ತಿ ಇದ್ದಾವೆ, ಸಾಂದ್ರತೆ ಜಾಸ್ತಿ ಇದೆ. ಇಲ್ಲಿ ವಾಸನೆ ಕಣಗಳಿಲ್ಲ. ಆ ವಾಸನೆ ಕಣಗಳಿಗೆ ವರ್ಗಾವಣೆ ಆಗೋದನ್ನು ನಾವು ವಿಸರಣೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಅರ್ಥಗರ್ಭಿತವಾಗಿ ಸೈಂಟಿಫಿಕ್ ಹೇಳೋದಂದ್ರೆ ಕಣಗಳು ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ವರ್ಗಾವಣೆ ಆಗುವ ಪ್ರಕ್ರಿಯೆಗೆ ವಿಸರಣೆ ಅಂತ ಕರೀತೇವೆ. ಇನ್ನು ಅಭಿಸರಣೆ ಅಂದ್ರೆ ಏನು? ಅದು ಕೂಡ ವಿಸರಣೆ. ಆದರೆ ಆ ವಿಸರಣೆಗೂ ಅಭಿಸರಣೆಗೂ ಒಂದು ವ್ಯತ್ಯಾಸ ಇರುತ್ತೆ. ಇಲ್ಲಿ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಹೋಗ್ಬೇಕಾದ್ರೆ ಯಾವ ಪೊರೆನೂ ಕೂಡ ಇರುವುದಿಲ್ಲ. ಆದರೆ ಅಭಿಸರಣೆಯಲ್ಲಿ ಏನಾಗುತ್ತೆ? ಆಸ್ಮಾಸಿಸ್ ಅಲ್ಲಿ ಕಣಗಳು ಹೆಚ್ಚಿನ ಪೊರೆಯಿಂದ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಹೋಗ್ಬೇಕಾದ್ರೆ ಒಂದು ಪೊರೆಯ ಮುಖಾಂತರ ಚಲಿಸುತ್ತೆ. ಆ ಪೊರೆಯನ್ನು ನಾವು ಕೋಶ ಪೊರೆ ಅಂತ ಕರಿತೀವಿ. ಆ ಕೋಶ ಪೊರೆ ಏನು ಮಾಡುತ್ತೆ? ಎಲ್ಲಾ ವಸ್ತುಗಳನ್ನು ಹೊರಬರಕ್ಕೆ ಬಿಡಲ್ಲ ಅಥವಾ ಎಲ್ಲಾ ವಸ್ತುಗಳು ಒಳಬರಕ್ಕೆ ಬಿಡಲ್ಲ. ಕೆಲವೊಂದು ವಸ್ತುಗಳನ್ನು ಮಾತ್ರ ನೋಡಿ
ಈ ಜೀವಕೋಶದಲ್ಲಿ ಇರೋಂಥ ಕೆಲವೊಂದು ವಸ್ತುಗಳನ್ನು ಮಾತ್ರ ಕೋಶದಿಂದ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಇರೋ ಕಡೆಗೆ ಈ ಪೊರೆಯ ಮುಖಾಂತರ ಹಾಕಲು ಬಿಡುತ್ತೆ. ಕೆಲವೊಂದು ವಸ್ತುಗಳನ್ನು ಮಾತ್ರ ಬಿಡೋದ್ರಿಂದ ಈ ಕೋಶ ಪೊರೆಯನ್ನು ನಾವು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಥವಾ ಅರೆ ಪಾರಗಮ್ಯ ಪೊರೆ ಅಥವಾ ನಿಮ್ಮ ಈಗಿನ ಟೆಕ್ಸ್ಟ್ ಬುಕ್ ಅರೆ ಪಾರಮ ಪೊರೆ ಅಂತಿದೆ. ಅರೆ ಪಾರ ಪೊರೆ ಅಂದರೆ ಅರೆ ಅಂದರೆ ಕೆಲವೊಂದು ವಸ್ತುಗಳು ನಿರ್ದಿಷ್ಟವಾಗಿರುವಂಥ ವಸ್ತುಗಳನ್ನು ತನ್ನ ಮೂಲಕ ಹಾಕಲು ಬಿಡುತ್ತೆ ಅಲ್ವಾ. ಹೀಗೆ ಕಣಗಳು ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಒಂದು ಪೊರೆಯ ಮೂಲಕ ಅರೆ ಪೊರೆಯ ಮೂಲಕ ಚಲಿಸುವಂಥ ಕ್ರಿಯೆಗೆ ನಾವು ಅಭಿಸರಣೆ ಅಂತ ಕರಿತೀವಿ ಅಲ್ವಾ. ಅರ್ಥ ಆಯ್ತಾ? ಸೊ ಇಷ್ಟೆಲ್ಲ ತಿಳಿದಾದ್ಮೇಲೆ ನಾವು ಮುಂದಿನ ತರಗತಿಯಲ್ಲಿ ಈ ಜೀವಕೋಶದ ಈ ಪ್ರತಿಯೊಂದು ಭಾಗದ ಕಾರ್ಯಗಳು ಹೇಗಿರುತ್ತೆ, ಕೋಶ ದ್ರವ್ಯ ಅಂತ ಕರೀತೀವಿ, ಅದರ ಕೆಲಸ ಏನು, ಅದು ಹೇಗೆ ಕೋಶದ ರಚನೆಗಳನ್ನು ಕಾಪಾಡ್ಕೊಳ್ಳುತ್ತೆ, ಕೋಶದ ರಚನೆಗಳನ್ನು ಕಣಗಳಿಗೆ ಹೇಗೆ ಸಾಧ್ಯ ಇರುತ್ತೆ, ಅದರ ಪಾತ್ರ ಏನು, ಪ್ರತಿಯೊಂದು ವಿಚಾರವನ್ನು ಜೊತೆಗೆ ಕೋಶ ಕೇಂದ್ರದ ಮುಖ್ಯ ಕೆಲಸ ಏನು, ಯಾವ್ಯಾವ ಕಣಗಳು ಕೋಶದ ಒಳಗೆ ಕೋಶ ಪೊರೆಯ ಒಳಗೆ ಕಂಡುಬರುವಂಥ ರಚನೆಗಳು, ಕೋಶೀಯ ರಚನೆಗಳು ಯಾವ್ಯಾವಿದ್ದಾವೆ, ಏನೇನಿಲ್ಲ ಎಲ್ಲ ವಿಚಾರಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಗಮನಿಸ್ತಾ ಬರಬೇಕು ಅಲ್ವಾ. ಅದರ ಜೊತೆಗೆ ನಾವು ಏನನ್ನ ಗಮನದಲ್ಲಿ ಹೆಚ್ಚಿಸ್ಕೊಳ್ಬೇಕಪ್ಪ ಅಂದರೆ ಜೀವದ ಮೂಲ ಘಟಕ ಜೀವಕೋಶ ಅಂತ ಕರಿತೀವಿ. ಅದನ್ನು ಕರೀಲಿಕ್ಕೆ ಕಾರಣ ಯಾಕಪ್ಪ, ಜೀವದ ಮೂಲ ಘಟಕವನ್ನು ಜೀವಕೋಶ ಅಂತಲೇ ಕರಿತೀವಿ. ಯಾಕೆ ಅಂದರೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕ. ಅದು ಹೇಗೆ ರಚನೆ ಮತ್ತು ಕಾರ್ಯಾತ್ಮಕ ಮೂಲ ಘಟಕ ಆಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ತಾ